ಅಲ್ಲ ರೀ, ಈ ಉಪೇಂದ್ರ ಸರ್ ₹1 ಖರ್ಚು ಮಾಡಲ್ಲಂತೆ, ಪ್ರಚಾರ ಮಾಡಲ್ಲಂತೆ, ಓಟ್ ಕೇಳಕ್ ಬರಲ್ಲಂತೆ, ಪೋಸ್ಟರ್ ಅಂಟಿಸಲ್ಲಂತೆ, ಜನರನ್ನ ಸೇರ್ಸಲ್ಲಂತೆ. ಇಷ್ಟೆಲ್ಲಾ ಮಾಡಿಲ್ಲ ಅಂದ್ರೆ ಇವ್ರು ಯಾವಾಗ್ರಿ ಗೆಲ್ಬೇಕು? ಇವ್ರು ಯಾವಾಗ್ರಿ ಸಿಎಂ ಆಗ್ತಾರೆ? ಇಂಥ ಪಕ್ಷ ನಂಬ್ಕೊಂಡ್ರೆ ಮುಗಿದೋಯ್ತು. ಇಷ್ಟೇ ಅಲ್ವಾ? ಎಲ್ರು ಹೇಳೋದಿದ್ನೇ ಅಲ್ವಾ? ಆದ್ರೆ ನಾನೊಂದ್ ಹೇಳಕ್ ಇಷ್ಟಪಡ್ತೀನಿ, ಉಪೇಂದ್ರ ಅವ್ರು ಸಿಎಂ ಆಗ್ಬೇಕು ಅಂತಿದ್ರೆ ಅವ್ರ ಯಾಕ್ರಿ ಹೊಸ ಪಕ್ಷ ಕಟ್ತಿದ್ರು? ಅಲ್ಲೇ ಇರೋದ್ರಲ್ಲೇ ಒಂದ್ ಪಕ್ಷದಲ್ಲಿ ಸೇರ್ಕೊಂಡು ಅವರು ಸಹ ಇಂತ ಆಮಿಷಗಳನ್ನು ಒಡ್ಡಿ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಹೇಳಿ ಅವರು ರಾಜಕೀಯ ಪಕ್ಷಕ್ಕೆ ಸೇರ್ಕೊಂಡು ಏನೋ ಒಂದು ಆಗ್ತಾ ಇದ್ರು. ಆದ್ರೆ ಅವ್ರಿಗೆ ಅವ್ರು ಸಿಎಂ ಆಗೋದು ಇಂಪಾರ್ಟೆಂಟ್ ಅಲ್ಲ. ಇಲ್ಲಿ ನಾವು ಅರ್ಥ ಮಾಡ್ಕೊಂಡು ನಾವು ನಾಯಕರಾಗೋದು ಇಂಪಾರ್ಟೆಂಟ್ ಆಗಿದೆ. ಯಾಕೆಂದ್ರೆ ಪ್ರತಿಯೊಂದು ರೂಪಾಯಿ ಟ್ಯಾಕ್ಸ್ ಕಟ್ಟೋರು ನಾವಲ್ವಾ? ಆ ಟ್ಯಾಕ್ಸಿನ ಪ್ರತಿಯೊಂದು ರೂಪಾಯಿನೂ ವಾಪಸ್ ನಮ್ಗೆ ಸಿಗ್ಲಿ ಅನ್ನೋದು ಮಾತ್ರ ಅವ್ರದ್ದೇ. ಅದಕ್ಕೋಸ್ಕರನೇ ಅವ್ರು ಹೇಳ್ತಾ ಇರೋದು. ಹಂಗೆ ಅವ್ರು ಬಂದು ಇಲ್ಲಿ ಪ್ರಚಾರ ಮಾಡಿದ್ರೆ ಅದು ಖರ್ಚಾಗೋದು ನಮ್ ದುಡ್ಡು. ಹಾಗೆ ನಾವ್ ಹೇಳ್ತೀವಲ್ಲ, ಪೋಸ್ಟರ್ ಅಂಟಿಸೋದು ಒಂದ್ ಕಡೆ ಅಂಟಿಸೋದಲ್ಲ, ಪ್ರತಿಯೊಂದು ಹಳ್ಳಿಗೂ ಅಂಟಿಸಿದ್ರೆ ಅದ್ರ ಖರ್ಚು ಯಾರು ಕೊಡ್ತಾರೆ? ಅದು ನಮ್ ದುಡ್ಡೇ ತಾನೆ. ನಮ್ ದುಡ್ಡು ಹೀಗ್ ವೇಸ್ಟ್ ಆಗೋದಕ್ಕಿಂತ ಅದೇ ಅಭಿವೃದ್ಧಿಗೆ ಹೋಗ್ಲಿ ಅನ್ನೋದು ಅವ್ರ ವಿಚಾರ. ಇದನ್ನ ನಾವೇ ಯಾವಾಗ ಅರ್ಥ ಮಾಡ್ಕೋತೀವೋ ಅವಾಗ ನಾವು ಗೆಲ್ಲೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಹೊರತು ನಮ್ ನಾಯಕ, ನಮ್ ಜಾತಿ, ನಮ್ ಧರ್ಮದವರು ಇವ್ರು ಗೆಲ್ಲಿ ಅಂತ ಅನ್ನೋದನ್ನ ಬಿಡ್ತೀವಿ. ಇಲ್ಲಿ ನಾವು ಯೋಚನೆ ಮಾಡ್ಬೇಕಾಗಿರೋದು ಇವ್ರು ನಮ್ ಜಾತಿಯವರು, ಇವ್ರು ನಮ್ ಧರ್ಮದವರು, ಇವ್ರು ನಮ್ಮ ನಾಯಕ, ಇವ್ರು ಗೆಲ್ಲಿ, ಇವ್ರಾಗ್ಲಿ, ಇವ್ರು ಬಿಡ್ಲಿ ಅಂತ ಅಲ್ಲ. ಅದ್ರ ಬದಲಾಗಿ ನಾವು ಹೋಗ್ತಾ ಇರುವಂತ ಸ್ಕೂಲ್ಗೆ ಇವ್ರ ಮಕ್ಳು ಬರ್ತಾ ಇದಾರ ಅಥವಾ ಇವ್ರು ಬರ್ತಾ ಇದಾರ, ನಾವು ಅನುಭವಿಸ್ತಾ ಇರುವಂತ ಸ್ಕ್ಯಾಮ್ ನ ಇವ್ರ ಮಕ್ಳು ಅನುಭವಿಸ್ತಾ ಇದಾರ, ನಾವು ಹೋಗ್ತಾ ಇರುವಂತ ಹಾಸ್ಪಿಟಲ್ಗೆ ಇವ್ರು ಬರ್ತಾ ಇದಾರ, ಅಲ್ಲೇ ಇವ್ರು ಟ್ರೀಟ್ಮೆಂಟ್ ತಗೊಂತಾ ಇದಾರ, ನಾವು ಹೋಗ್ತಾ ಇರೋಂತ ರಸ್ತೆಯಲ್ಲೇ ಇವರು ಅಡ್ಡಾಡ್ತಾ ಇದಾರ, ತಗ್ಗು ದಿನ್ನೆಗಳನ್ನ ಇವರು ನೋಡ್ತಾ ಇದಾರ. ಈ ಅಭಿವೃದ್ಧಿ ಕೆಲಸಗಳು ಇವರಿಂದ ಆಗಿದೆನಾ ಅಂತ ನೋಡಿ ಓಟ್ ಹಾಕ್ಬೇಕೆ ಹೊರತು ಇವ್ರ ನಮ್ಮ ನಾಯಕ ಅಂತ ನಾವು ಓಟ್ ಹಾಕೊಂಡು ಕುತ್ಕೊಂಡ್ರೆ ಅವ್ರ ನಾಯಕರಾಗೇ ಇರ್ತಾರೆ, ನಾವೀಗ ಭಿಕ್ಷುಕರಾಗೇ ಇರ್ಬೇಕಾಗುತ್ತೆ. ಯೋಚನೆ ಮಾಡಿ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ